ಎಲ್ರಿಗೂ ನಮಸ್ಕಾರ. ವ್ರತವನ್ನ ಆಚರಣೆ ಮಾಡೋದಕ್ಕೂ ಮುಂಚೆ ಗಣೇಶನ ಆರಾಧನೆಯನ್ನ ನೀವು ಮಾಡ್ಬೇಕಾಗತ್ತೆ. ನಿಮ್ಮ ವ್ರತಕ್ಕೆ ಯಾವುದೇ ರೀತಿ ಭಂಗ ಬರ್ದೇ ಇರೋ ರೀತಿ ನೋಡ್ಕೊಳಪ್ಪ ಅಂತ ನೀವು ವಿಘ್ನೇಶ್ವರನ ಮೊರೆಯನ್ನ ಹೋಗ್ಬೇಕಾಗತ್ತೆ. ವಿಘ್ನೇಶ್ವರನ ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಅದನ್ನೇ ಉಪಯೋಗಿಸಬಹುದು. ಇಲ್ಲ ಅಂತಂದ್ರೆ ನೀವು ಅರಿಶಿನಕ್ಕೆ ಹಸಿ ಹಾಲನ್ನ ಹಾಕಿ ಉಂಡೆಯನ್ನ ಮಾಡ್ಕೋಬೇಕು. ಟ್ರಯಾಂಗಲ್ ಶೇಪ್ ಕೊಟ್ರು ನಡೆಯುತ್ತೆ. ಅದನ್ನ ವಿಳ್ಳೆದೆಲೆ ಮೇಲೆ ನೀವು ಪ್ರತಿಷ್ಠಾಪಿಸಿ ಒಂದು ತಟ್ಟೆ ಒಳಗೆ ಅದನ್ನ ಇಟ್ಬಿಟ್ಟು ಅದಕ್ಕೆ ನೀವು ಗರಿಕೆ ಹುಲ್ಲನ್ನ ಸಿಕ್ಸ್ಬೇಕು. ಅದಾದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಬಿಟ್ಟು ಅಕ್ಷತೆಯನ್ನ ಹಾಕಿ ಹೂವನ್ನ ಇಟ್ಟು ಅದಕ್ಕೆ ಪೂಜೆಯನ್ನ ಆರಾಧನೆಯನ್ನ ನೀವು ಮಾಡ್ಬೇಕಾಗತ್ತೆ. ಅದಕ್ಕೂ ಕೂಡ ವಿಘ್ನೇಶ್ವರ ಸಹಸ್ರನಾಮವನ್ನ ನೀವು ಆಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಅದಕ್ಕೆ ಕುಂಕುಮಾರ್ಚನೆಯನ್ನ ಮತ್ತೆ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಕಂಪ್ಲೀಟ್ ಮಾಡಾದ್ಮೇಲೆ ಅರಿಶಿಣದ ಉಂಡೆಯ ವಿಘ್ನೇಶ್ವರನನ್ನ ನೀರನ್ನ ಹಾಕಿ ವಿಸರ್ಜನೆಯನ್ನ ಮಾಡಬೇಕು. ಆ ವಿಸರ್ಜನೆ ಮಾಡಿದ್ದು ಸ್ವಲ್ಪ ವಿಳ್ಳೆದೆಲೆಯಲ್ಲಿ ಉಳಿದಿರತ್ತಲ್ಲ ಅದನ್ನ ನೀವು ಹಣೆಗೂ ಹಚ್ಕೋಬಹುದು. ಮತ್ತೆ ನೀವು ಸ್ನಾನ ಮಾಡುವ ನೀರನ್ನೆಲ್ಲ ಸ್ವಲ್ಪ ಹಾಕೊಂಡು ಸ್ನಾನನೂ ಮಾಡಬಹುದು. ಇದೆಲ್ಲ ಮಾಡೋದ್ರಿಂದ ವಿಘ್ನೇಶ್ವರ ನಿಮ್ಮ ವ್ರತದಲ್ಲಿ ಯಾವುದೇ ಅಡಚಣೆ ಉಂಟಾಗದಿರೋ ರೀತಿ ಕಾಯ್ತಾನೆ ಅನ್ನೋದು ಒಂದು ನಂಬಿಕೆ. ಥ್ಯಾಂಕ್ ಯು.